ಹ್ಯಾಪಿ ನ್ಯೂ ಇಯರ್ ಫ್ರೆಂಡ್ಸ್. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದಿರಿ ಎಲ್ಲರೂ? ನಾವೆಲ್ಲರೂ ಆರಾಮದೇವಿ ನೋಡ್ರಿ. ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ. ಮೊದಲಿಗೆ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ಹೊಸ ವರ್ಷ ಎಲ್ಲರಿಗೆ ಸುಖ, ಸಮೃದ್ಧಿ, ಶಾಂತಿ, ನೆಮ್ಮದಿ ಹಾಗೆಯೇ ಒಂದು ಒಳ್ಳೆಯ ಆರೋಗ್ಯವನ್ನು ಕೊಡಲಿ ಆ ಭಗವಂತನಲ್ಲಿ ಕೇಳ್ಕೊಳ್ತೀನಿ ನಾನು ಕೂಡ. ಸೊ ಮತ್ತೊಂದು ಸಾರಿ ಹ್ಯಾಪಿ ನ್ಯೂ ಇಯರ್ ಎಲ್ಲ ನನ್ನ ಫ್ರೆಂಡ್ಸಿಗೆ. ಇಲ್ಲೇನು ತೋರಿಸ್ತಾ ಇದ್ದೀನಪ್ಪ ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಆದ ಕೊರದ ಹಿಟ್ಟಿನ ಪಲ್ಯ. ಹೌದು ಸ್ನೇಹಿತರೆ, ಮತ್ತು ಎಷ್ಟು ತಗೊಂಡು ಮಾಡಿರಿ ಅಂತ ಅಂದ್ಕೊಂಡ್ರಿ. ಹೌದು ಸ್ನೇಹಿತರೆ, ಯಾಕಂದರೆ ನನಗೆ ಆರ್ಡ್ರ್ ಇತ್ತು 1.5 kg ಹಿಟ್ಟಿನ ಪಲ್ಯ ರೆಸಿಪಿ ಮಾಡಿಕೊಡೋದಿತ್ತು, ಕೊರದ ಹಿಟ್ಟಿನ ಪಲ್ಯ. ಸೊ ಇದನ್ನು ನಾನು ಸ್ಕ್ವೇರ್ ಆಗಿ ಕಟ್ ಮಾಡೋದಿತ್ತು. ಸೊ ಮಾಡಿದಾದ ನಂತರ ಈ ಥರ ತಟ್ಟೆಗೆ ಹಾಕಿ ಅದರ ಮೇಲೆ ಒಣ ಕೊಬ್ಬರಿ, ಗಸಗಸೆ, ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕಿ ನೋಡ್ತಾ ಇರ್ಬೋದು ಡೆಕೋರೇಷನ್ ಮಾಡಿ ಸ್ವಲ್ಪ ಆರಲಿ ಅಂತ ಇಟ್ಟೀನಿ. ಇದ್ರ ಜೊತೆಗೆ 2 kg ಎಣ್ಗಾಯಿ ಬದನೆಕಾಯಿ, ಹಾಗೆ ಒಂದು 50 ಚಪಾತಿದು ಆರ್ಡ್ರ್ ಇತ್ತು. ಅದ್ರ ಜೊತೆಗೆ 2 kg ಕರ್ಚಿಕಾಯ್ದು ಆರ್ಡ್ರ್ ಇತ್ತು. ಹೊಸದಾಗಿ ಮದುವೆ ಆಗಿ ಮದುಮಗಳು ಗಂಡನ ಮನೆಗೆ ಹೋಗ್ತಾ ಇದ್ಲಂತ. ಸೊ ಬೂತ್ ರೊಟ್ಟಿಗೋಸ್ಕರ ನನಗೆ ಆರ್ಡ್ರ್ ಕೊಟ್ಟಿದ್ದರು ನಮ್ಮ ಧಾರವಾಡದ ಲೋಕಲ್ದವ್ರೇನೆ. ಸೊ ಹೀಗಾಗಿ ಫಸ್ಟಿಗೆ ಇದನ್ನು ಹಿಟ್ಟಿನ ಪಲ್ಯ ಮಾಡಿ ನಂತರದಲ್ಲಿ ಉಳಿದಿದ್ದನ್ನು ಮಾಡಬೇಕಂತ ಹಾಕಿದ್ದೆ ನೋಡ್ರಿ. ಆನಂತರ ಯಾವುದೋ ವಿಡಿಯೋನ ತೊಗೊಳಕ್ಕಾಗಲಿಲ್ಲ, ಬಿಕಾಸ್ ಭಾಳ ಅಂದ್ರೆ ಭಾಳ ಬ್ಯುಸಿ ಆಗಿಬಿಟ್ಟೆ ನಾನು. 12 ಗಂಟೆಗೆಲ್ಲ ಅವ್ರಿಗೆ ಡಿಲಿವರಿ ಕೊಡೋದಿತ್ತು. ಹೀಗಾಗಿ ಯಾವುದು ಏನಪ್ಪ ಎಣ್ಗಾಯಿ ಬದ್ನಿಕಾಗಿರ್ಬೋದು, ಚಪಾತಿ ಉಳ್ದಂತೆ ಯಾವುದೂ ರೆಸಿಪಿನ ಶೂಟ್ ಮಾಡೋಕ್ಕಾಗಲಿಲ್ಲ. ಅದನ್ನೆಲ್ಲ ಮಾಡಿ ಅವರಿಗೆ ಕೊಟ್ಟು ಕಳುಹಿಸಿಬಿಟ್ಟೆ. ಬೆಳಗ್ಗೆ ಅರ್ಜೆನ್ಸ್ನಾಗ ಮಾಡಿದೆ. ಬೇಕಲ್ಲ, ಮತ್ತು ಆರ್ಡ್ರ್ ಬೇಕು, ಆರ್ಡ್ರ್ ಬಂದ್ರೆ ನನಗೂ ಒಂದು 2 ದುಡ್ಡು ಉಳಿಯೋದು, ದುಡ್ಡಾಗತ್ತೆ ಅಂತ ಹೇಳಿ ಮಾಡಿದೆ. ಆದರೆ ನನ್ನ ಕಾಲಿಗೆ ಕುರಾಗಿ ಕಾಲು ಇಷ್ಟೊಂದು ಪೇನಾಗಿ ಕಾಲೆಲ್ಲ ಬಾವು ಬಂದು ಭಾಳ ಅಂದ್ರೆ ಭಾಳ ತ್ರಾಸಾಯಿತು. ಅದರ ನಂತರ 1-2 ಬೆಂಗಳೂರದ್ದು ಆರ್ಡ್ರ್ ಇತ್ತು, ನಿಪ್ಪಟ್ಟು ಮತ್ತು ಅಂಟಿನ ಉಂಡೆದು ಆರ್ಡ್ರ್ ಇತ್ತು. ಒಂದು ದಿವಸ ರೆಸ್ಟ್ ಮಾಡಿದೆ, ಮತ್ತು ಅನಿವಾರ್ಯ ನೆಕ್ಸ್ಟ್ ಡೇನ ಮತ್ತು ಕಾಲಿಟ್ಕೊಂಡು ನಾನು ಅವ್ರದ್ದೂ ಮಾಡಿ ಕೊರಿಯರನ್ನು ಕಳಿಸಿ ಕೊಟ್ಟೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಆದ್ರ ನಂತರ 2 ದಿವಸ ಕಂಪ್ಲೀಟ್ ಆಗಿ ಮಲಗೋ ಹಾಗೆ ಆಯಿತು. ಕಾಲು ಭಾಳ ಅಂದ್ರೆ ಭಾಳ ನೋವಾಗಿಬಿಡ್ತು ಸ್ನೇಹಿತರೆ. ಇದರ ಜೊತೆಗೆ ನಾನು ಒಂದು ದಿವಸ ಮಾರ್ಕೆಟಿಗೆ ಹೋಗಿದ್ದೆ, ಗೋಲ್ಡ್ ತರಕ್ಕೆ ಹೋಗಿದ್ವಿ ಅಂತ ಹೇಳಿದ್ದೆ. ಮಗಳದು ಒಂದು ಸೇವಿಂಗ್ಸ್ ಆಗಿರ್ಬೋದು, ಮತ್ತು ಅದಕ್ಕೆ ಒಂಚೂರು ಏನಾರು ಹಾಕಿ ತಂದ್ರಾಯಿತು. ಆಕಿ ಬರ್ಡೇ ಹಿಂದಿನ ದಿವಸ ಹೋಗಿದ್ವಿ. ನನ್ನ ಕಾರ್ ಅವತ್ತು ಫೈನಾನ್ಸಿಗೆ ತೊಗೊಂಡು ಹೋದರು ಅಂತ ಹೇಳಿದೆ. ಸೊ ಆ ಒಂದು ಬೇಜಾರೊಳಗೆ ನಾವು ಏನು ತಂದ್ವಿ ಅನ್ನೋದನ್ನು ನಿಮ್ಗೆ ಹೇಳಲಿಲ್ಲ, ತೋರಿಸ್ಲಿಲ್ಲ. ಮತ್ತು ತಂಗಿನೂ ನಾನಾ ಬೇಜಾರೊಳಗಿದ್ದೆ ಅಂಥೇಳಿ ಆಕಿನೂ ವಿಡಿಯೋ ಮಾಡ್ತೀನಂತ ನನಗೆ ಬೇಜಾರಾಕೈತೆ ಅಂತ ಆಕಿನೂ ಕೇಳಿರಲಿಲ್ಲ. ಸೊ ಫೈನಲ್ ಆಗಿ ಅದೊಂದು ಏನು ತಂದ್ವಿ ಅನ್ನೋದು ಉಳಿದ್ಬಿಟ್ಟಿತ್ತು. ಇವತ್ತು ನಿಮ್ಮ ಜೊತೆ ಶೇರ್ ಮಾಡಾಕತ್ತೀನಿ. ಮಗಳು ಹಾಕ್ಕೊಂಡಾಳ ಇಯರಿಂಗ್ಸ್ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಈ ಇಯರಿಂಗ್ಸನ್ನು ತೊಗೊಂಡು ಬಂದ್ವಿ ನೋಡ್ರಿ, ನೋಡ್ತಾ ಇದ್ದೀರಲ್ಲ. ಮತ್ತು ಹೆಂಗೈತಿ ಖಂಡಿತವಾಗ್ಲೂ ತಿಳಿಸ್ರಿ, ಯಾಕಂದ್ರೆ ಜುಮ್ಕಿ ಐತಿ ಆಲ್ರೆಡಿ ತಂಗಿ ಹತ್ರ. ಈ ಥರದ್ದು ಇರಲಿಲ್ಲ. ಹೆಣ್ಮಗಳಂದಮೇಲೆ ಬೇಕೇ ಇಯರಿಂಗ್ಸ್ ಅಲ್ವಾ, ಅದಕ್ಕೋಸ್ಕರ ಆಕಿನೂ ಕೂಡ ಇರಲಿ, ಮತ್ತು ಎಲ್ಲ ದುಡ್ಡು ಬಳಸಿಬಿಟ್ರೆ ಆಗಿ ಹೋಗ್ತಾವಂತ ಹೇಳಿ ಆಕೆ ಒಂಚೂರು ಹಾಕಿ ಇದನ್ನು ತೊಗೊಂಡು ಬಂದ್ಲು ನೋಡ್ರಿ. ಹೆಂಗದಾವೆ ಹೇಳ್ರಿ ಇಯರಿಂಗ್ಸ್. ಇವು ಯಾವಾಗಾದರೂ ಒಕೇಜನ್ಲಿ ಹಾಕ್ಕೊಳ್ಳೋಕೆ ಇರಲಿ, ಟ್ರೆಡಿಷ್ನಲ್ ಒಂಥರ ಅಂತ ತೊಗೊಂಡು ಬಂದಿದ್ದೈತಿ. ಮತ್ತು ಈ ಥರ ಸ್ಟೋನಿಂದ ಭಾಳ ಈಗ ಟ್ರೆಂಡ್ ಆಗೈತೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಈ ಥರದೊಳಗೆ ತೊಗೊಂಡ್ವಿ ನೋಡ್ರಿ. ಪ್ಲೇನಲ್ಲೇ ತರಲಿಲ್ಲ, ಈ ಥರ ಸ್ವಲ್ಪ ಸ್ಟೋನ್ ಇದ್ದಿದ್ದಂದ್ರೆ ಎಲ್ಲದಕ್ಕೂ ಮ್ಯಾಚ್ ಆಗ್ತೈತೆ ಅಂತ ಅಂದ್ಬಿಟ್ಟು ತೊಗೊಂಡು ಬಂತು. ಸೊ ಇದಾದ ನಂತರ ಅಂದರೆ ಇದು ಯಾವಾಗಲೂ ಒಕೇಜನಲ್ಲಿ ಹಾಕ್ಕೊಳ್ಳೋದಲ್ಲ, ಇಷ್ಟು ಗ್ರ್ಯಾಂಡನ್ನಂತೂ ಡೈಲಿ ಹಾಕ್ಕೊಂಡು ಇರ್ಲಿಕ್ಕೆ ಆಗೋದಿಲ್ಲ. ಮತ್ತು ಇದು 5 ಗ್ರಾಮಿಂದ ಐತಿ. ಎಷ್ಟು ಗ್ರಾಮಿಂದ ಐತಿ ಅಂತ ಕೇಳ್ತೀರಿ ತೂಕ. ಅರ್ಧ ತೊಲೆ ನಮ್ಮ ಲೆಕ್ಕದೊಳಗೆ, ಗ್ರಾಮ್ ಲೆಕ್ಕದೊಳಗೆ 5 ಗ್ರಾಮಿಂದ ಐತಂತ ನೋಡ್ರಿ. ತಂಗಿ ಹೇಳಿದ್ಲ ನನಗೆ, ಯಾಕಂದ್ರೆ ನಾನಂತೂ ಹೇಳಿದೆ ನಿಮ್ಗೆ, ನಾ ಅವತ್ತು ಫುಲ್ ಏನೂ ಇರಲಿಲ್ಲ ಗೋಲ್ಡ್ ಶಾಪ್ ಒಳಗೆ. ನನಗೆ ಕಾಲ್ ಬರ್ತಲೆ, ನಾನು ಫುಲ್ ಅಪ್ಸೆಟ್ ಆಗಿ ಟೆನ್ಷನ್ ಒಳಗೆ ಇದ್ದೆ ಅಂಥೇಳಿ. ಆನಂತರ ಡೈಲಿ ಆಕಿಗೆ ಡೈಲಿ ವೇರಿಗೆ ಈಗ ಒಂದು ಜೊತೆ ಐತಿ ಕಿವಿ ಒಳಗೆ, ಇನ್ನೊಂದು ಜೊತೆ ತೊಗೊಂಡು ಬಂದಾರ ಡೈಲಿ ವೇರಿಗೆ. ಮತ್ತು ಇನ್ನೇನು ಕಾಲೇಜಿಗೆ ಹೋಗ್ತಾಳೆ ಮಗಳು, ಇರಲಿ ಇನ್ನೊಂದು ಪೇರ್ ಅಂಥೇಳಿ ತಂಗಿ ಇನ್ನೊಂದು ಸಿಂಪಲ್ಲಾಗಿ ಕ್ಯೂಟಾಗಿ ಡೈಲಿ ವೇರಿಗೆ ಒಂದು ತೊಗೊಂಡು ಬಂದಾಳೆ. ಇಲ್ಲೇ ನನ್ನ ಮಗಳದು ನಮ್ಮ ಮಮ್ಮಿದು ಜುಗಲ್ಬಂದಿ ನಡೆದಿತ್ತು. ನಮ್ಮ ಮಮ್ಮಿ ಏನೇನೋ ಕಾಡ್ಸಾಕತ್ತಿದ್ರು ಆಕಿಗೆ, ವಾಗತ್ತಾಗ ಇಟ್ಕೋಬೇಕು ಅಂದ್ರೆ ಕಾಡ್ಸೋದಂದ್ರೇನೆ ಹೇಳ್ತಾಯಿದ್ರು ಅವೆಲ್ಲ ಹಾಗೆಲ್ಲ ಮಾಡಬಾರ್ದು, ಯಾಕಂದ್ರೆ ಪಿರಿಕಿನೂ ಕೂಡ ಗೋಲ್ಡದ್ದು ಇತ್ತು. ಸೊ ಅದನ್ನ ಹೇಳ್ತಾಯಿದ್ರು, ಒಂದು ಕಡೆ ಕೂತ್ಕೊಂಡು ನೀಟಾಗೆ ಸಮಾಧಾನಲೆ ಹಾಕ್ಕೋಬೇಕು, ಅವಸರ ಹಾಕ್ಕೊಳ್ಳೋ ಅಂಥ ವಸ್ತು ಅಲ್ಲಿವ ನೀವು ಅಂದರೆ
ರೋಡ್ಗಳು ಎಲ್ಲ ಮಾಡ್ತಿರಲ್ಲ ಹಾಗೆಲ್ಲ ಮಾಡೋಂಗಿಲ್ಲ. ಬಂಗಾರದ್ದು ಇರ್ತಾವೆ, ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕು. ಮತ್ತು ಅಲ್ಲಿಟ್ಟೆ ಇಲ್ಲಿಟ್ಟೆ ಅಂಥೇಳಿ ಮರಿಬಾರ್ದು. ಹಾಕೊಂಡ ತಕ್ಷಣ ನೀಟಾಗೆ ಮುಗಿದ ಮೇಲೆ ತೆಗೆದು ಮಮ್ಮಿ ಕೈಯಾಗ ನೆನಪಲೆ ಕೊಡಬೇಕು ಅಂತ ಹಿಂಗೆಲ್ಲ ಎತ್ತಿಡಬೇಕು ಅಂತೆಲ್ಲ ಹೇಳ್ತಾ ಇದ್ರಕ್ಕಿಗೆ. ಹ್ಞೂ ಅಮ್ಮ ಹ್ಞೂ ಅಮ್ಮ ಹ್ಞೂ ಅಮ್ಮ ಅನ್ನಕತ್ತಿದ್ಲಕ್ಕಿ. ಸೊ ಇವು ನೋಡ್ರಿ ಡೈಲಿ ವೇರಿಗೆ ಇನ್ನೊಂದು ವೈಟದು ಒಂದು ಸ್ಟೋನ್ ಐತೆ, ಅದಕ್ಕೆ ತೋರಿಸ್ತೀನಿ ನಿಮ್ಗೆ. ಚೆನ್ನಾಗೈತಿ, ಮಕ್ಳಿಗೆ ಡೈಲಿ ವೇರಿಗೆ ಇಷ್ಟಪಡ್ತಾರೆ. ನನ್ನ ಚಿನ್ನು ಹಂಗೆ ಅನ್ನಕತ್ತಿದ್ಲು, ಅವು ದೊಡ್ಡ ಬೇಕಾದ್ರೆ ನೀನು ಇಟ್ಕೋ, ನನಗೆ ಇವಷ್ಟಾದ್ರೆ ಸಾಕು ಅಂಥೇಳಿ. ಅಂದರೆ ಈಗೆಲ್ಲ ಹುಡುಗಿಯರು ಹಂಗೆ ಬಿಡ್ರಿ, ಇಷ್ಟೆಲ್ಲ ದೊಡ್ಡ ದೊಡ್ಡ ಗೋಲ್ಡ್ ಎಲ್ಲ ಇಷ್ಟಪಡೋಂಗಿಲ್ಲ. ನನ್ನ ಮಗಳೂ ಹಂಗಾಕಿ ಈ ಥರ ಸಿಂಪಲನೇ ಇಷ್ಟ. ಮತ್ತು ಏನಂತೀರಿ, ರೋಡ್ಗಳನ್ನ ಭಾಳ ಇಷ್ಟಪಡ್ತಾಳೆ ಅಂತ ಹೇಳ್ಬೋದು. ಏನಂತಾಳಂದ್ರೆ ಬಂಗಾರದಾದ್ರೆ ಒಂದೇ ಹಾಕೋಬೇಕು, ಅದನ್ನು ಇವಾದ್ರೆ ಆರಾಮಾಗಿ ಎಷ್ಟು ಬೇಕಷ್ಟು ಯಾವ ಕಲರ್ ಬೇಕು ಆ ಕಲರ್ನ ತೊಗೋಬೋದು ಅಂತ ಹೇಳ್ತಾ ಇದ್ಲು. ಬಟ್ ಗೋಲ್ಡ್ ಅಲ್ರಿ, ಒಂಥರ ಅದು ಸೇವಿಂಗ್ಸ್ ಇದ್ದಂಗೆ, ಇನ್ವೆಸ್ಟ್ಮೆಂಟ್ ಇದ್ದಂಗೆ, ಏನಾದರೂ ಆಪತ್ಕಾಲಿಗೂ ಯೂಸ್ ಆಗೇ ಆಗ್ತೈತೆ ಅಂತ ಹೇಳ್ಬೋದು. ದುಡ್ಡು ಇದ್ದಂಗೆ ಅದು ನೋಡ್ರಿ. ಇದು ಸಿಂಪಲ್ಲಾಗಿ ಈ ಥರ ಐತಿ, ಚೆನ್ನಾಗೈತಿ, ಡೈಲಿ ವೇರಿಗೆ ಅಡ್ಡಿ ಇಲ್ಲ. ಮತ್ತು ನಿಮಗೆ ಹೆಂಗೆ ಅನ್ನಿಸ್ತು ಖಂಡಿತವಾಗ್ಲೂ ತಿಳಿಸ್ರಿ ಸ್ನೇಹಿತರೆ. ಇದು ಇಷ್ಟು ಶಾಪಿಂಗ್ ಅವತ್ತಿನ ದಿವಸ ಆಗಿತ್ತು, ಬಟ್ ಲೇಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೇನೆ ನೋಡ್ರಿ. ಹೊಸ ವರ್ಷಕ್ಕೆ ಶೇರ್ ಮಾಡ್ಕೊಳಕತ್ತೇನಂತಲೇ ಹೇಳ್ಬೋದು ಸ್ನೇಹಿತರೆ. ಅಂದಹಾಗೆ ಎಲ್ಲರೂ ನ್ಯೂ ಇಯರ್ ಹೆಂಗೆ ಸೆಲೆಬ್ರೇಷನ್ ಮಾಡಿದ್ರಿ ಖಂಡಿತವಾಗ್ಲೂ ತಿಳಿಸ್ರಿ. ನಮ್ಮದಂತೂ ಸಿಂಪಲ್ಲಾಗೇನೇ ಇತ್ತು, ಯಾಕಂದ್ರೆ ನನಗೂ ಅಷ್ಟೊಂದು ಆರಾಮಿರಲಿಲ್ಲ. ಆಮೇಲೆ ನಾವು ಇಬ್ಬರು ಆಗ್ತೀವಿ ಅಂಥೇಳಿ ಮಕ್ಳಿಗೆ ಬಾ ಅಂದಿದ್ದೆ. ಸೊ ಮಕ್ಕಳು ಬಂದರು, ಮಕ್ಕಳ ಜೊತೆಗೆ ಸಿಂಪಲ್ ಆದ ಒಂದು ಸೆಲೆಬ್ರೇಷನ್ ಇತ್ತು. ಅದಾದ ನಂತರ ಏನಪ್ಪ ಅಂದ್ರೆ ನನಗೆ ಸರ್ಪ್ರೈಸ್ ಇತ್ತು ಒಂದು, ಎಲ್ಲರೂ ಸೇರಿ ಒಂದು ಸರ್ಪ್ರೈಸ್ ಕೊಟ್ಟರು. ಈ ಥರ ಅಂದ್ಕೊಂಡಿದ್ದೂ ಇಲ್ಲ ನಾನು, ಯಾಕಂದ್ರೆ ನನಗೆ ಯಾವಾಗೂ ಆ ಥರ ಯಾರೂ ಕೊಟ್ಟಿನೂ ಇಲ್ಲ. ಆಮೇಲೆ ಗಿಫ್ಟ್ ಅಂದರೆ ಇದು ಫಸ್ಟ್ ಅಂತಲೇ ಹೇಳ್ಬೇಕು, ಇಷ್ಟು ಸರ್ಪ್ರೈಸಾಗಿ ಗಿಫ್ಟ್ ಕೊಡೋದಂದರೆ ಅದೊಂದು ಖುಷಿನೂ ಇತ್ತು. ಸೊ ಲಾಗ್ನ ಎಂಡ್ವರೆಗೆ ನೋಡಿರಿ, ಏನನ್ನೋದು ನಿಮಗೂ ಗೊತ್ತಾಗೇ ಆಗ್ತೈತಿ. ಆವತ್ತಿನ ದಿವಸ ಅಷ್ಟೇ ತಂಗಿನೋ ಬಂದಿದ್ಲು, ಇಲ್ಲೇನ ಬಂದು ತೊಗೊಂಡು ಬಂದಿದ್ಲು ಅವನ್ನ ವಿಡಿಯೋ ಮಾಡ್ಕೊ ಹಂಗಾರ ಅಂಥೇಳಿ. ಸೊ ಎಲ್ಲ ವಿಡಿಯೋ ಮಾಡ್ಕೊಂಡೆ, ಅವನೂ ಇದ್ಲ. ಸೊ ಸ್ವಲ್ಪ ಎಲ್ಲರೂ ಮಾತುಕತೆ ಆಯಿತು, ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತ ಹೇಳಿ. ಕಾಕಾರ್ನ ಕೇಳತ್ತಿದ್ರು ನೋಡ್ರಿ, ಎಲ್ಲರೂ ಇಲ್ಲೇ ಅದಾರ ಕಾಕಾರ್. ಕಮೆಂಟ್ ಹಾಕಿದ್ರು ಒಬ್ರು, ಕಾಕಾರ ಕಾಣಿಸೋಲ್ರಲ್ರಿ ಅಂಥೇಳಿ. ಕಾಕ ಈಗ ಬೆಳಗ್ಗೆ ಲಘು ಹೊಂಟಾರ, ಮತ್ತು ರಾತ್ರಿಗೆ ಲಾಸ್ಟ್ ಬಸ್ಸಿಗೆ ಬರ್ತಾರೆ, 10:30 ಮೇಲೆ ಬರ್ತಾರೆ. ಊಟ ಮಾಡೋದು, ಒಂದೆರಡು ನ್ಯೂಸ್ ನೋಡೋದು, ಮಲ್ಕೊಂಬಿಡೋದು. ಹಾಂ ಹೌದಲ್ಲ, ಅಷ್ಟೇ. ಹೀಗಾಗಿ ನಿಮ್ಗವರು ಕಾಣಿಸೋಲ್ರಾಗ್ಯಾರ, ಬ್ಯುಸಿ ಆಗ್ಯಾರ, ಫುಲ್ ಬ್ಯುಸಿ ಆಗ್ಯಾರ. ಸ್ನೇಹಿತರೆ, ತನು ಬಂದಾಳು. ಹಾಂ ಗಂಡು ನೋಡ್ರಿ, ಕಚ್ಚುಗಳು ಇಡ್ತಾಳೆ. 31 ಡಿಸೆಂಬರ್ ನೈಟ್ ಇದೆ. ಸೊ ಮಕ್ಕಳಿಗೆ ಅದು ಇಲ್ಲೇ ಬಾರ್ರಿ ಅಂದಿದ್ದೆ. ಸೊ ನಾವು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋಣ ಸಿಂಪಲ್ಲಾಗಿ ಅಂಥೇಳಿ. ನನಗಂತೂ ಇವು ಸಿಕ್ಕಾಪಟ್ಟಿ ಕೆಲಸ ಆಗೈತಿ, ಆರಾಮ ಅನ್ಸೋಲ್ತ್ರಿ, ನಿಜವಾಗ್ಲೂ ಆರಾಮ ಅನ್ಸೋಲ್ತು. ಮಲಗಿದ್ದೆ ನಾನು, ಈಗ ಎದ್ದೆ, ಊಟ ರೆಡಿ ಮಾಡ್ಯಾರ. ಕಾವೇರಿನೂ ಇವತ್ತು ಡ್ಯೂಟಿಯಿಂದ ಮಾರ್ಕೆಟಿಗೆ ಹೋಗಿದ್ಲ, ಯಾಕನ್ನೋದು ನಿಮ್ಗೆ ಆಮೇಲೆ ಹೇಳ್ತೀನಂತ. ಸೊ ಲೇಟಾಗಿ ಬಂದು ನೀರು ಬಂದಿದ್ದು, ನೀರು ತುಂಬಿ ಅಡುಗೆ ಅನ್ನ ಸಾಂಬಾರು ಮಾಡ್ಯಾಳ. ಚಿನ್ನು ಬಂದಮೇಲೆ ಏನಾದರೂ ಬಜ್ಜಿ ಗಿಜ್ಜಿ ಮಾಡಂದೆ, ಕಾಂದ ಬಜ್ಜಿ ಮಾಡ್ಯಾಳ ಅಂತ. ಎಲ್ಲರೂ ಸೇರಿ ಊಟ ಮಾಡ್ತೀವಿ. ತಂಗಿನೂ ಬಂದಾಳ, ನನಗೆ ಇಂಜೆಕ್ಷನ್ ಮಾಡೋ ಸಲುವಾಗಿ ಬಂದಾಳ ಆಕಿನೂ. ಸೊ ಕೊಡುವ 12 ಗಂಟೆ ಮಟ್ಟ ಕುಂದ್ರಿಸ್ಕೊಂಡೇನಿ, ಊಟ ಮಾಡಿ ಬಂದಾಳಂತ. ಸೊ ಬರ್ರಿ ಊಟ ಮಾಡೋಣಂತ ಸ್ನೇಹಿತರೆ. ಇನ್ನೇನು ಈ ವರ್ಷದ ಕೊನೆ ಡಿನ್ನರ್ ಇದೆ, ಮತ್ತು ಹೊಸ ವರ್ಷ. ಸೊ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಮತ್ತೊಮ್ಮೆ ಹೇಳ್ತೀನಿ, ಈಗ ಅಡ್ವಾನ್ಸ್ ಆಗಿ ಹೇಳಕತ್ತೀನಿ. ಬರ್ರಿ ಸ್ನೇಹಿತರೆ. ಯು ಅಂಡರ್ಸ್ಟ್ಯಾಂಡ್? ಬೆಟ್ರ್. ಇದು ಭಾಳ ಹಸಿದಾಗ ಐತೆ ಮಮ್ಮಿ. ತಗೋರ್ಲೆ ಡಿಸ್ಚಾರ್ಜ್ ಮಾಡಿ. ನೋಡ್ರಿ ಬಜ್ಜಿ ನಾ ಮಾಡೇನಿ, ತಿಂದು ಹೇಳ್ತಾರ ಇವ್ರ ಏನೇನು ಆಗೈತಿ ಅಂತ. ಮನೆ ಗೋಬಿ ಫ್ರೈಡ್ ರೈಸ್ ಮಾಡಿದ್ದೆ ನಾನು, ಮಸ್ತಾಗಿತ್ತು. ಅನ್ನ ಸಾಂಬಾರ್, ಬಜ್ಜಿ ಉಪ್ಪಿನಕಾಯಿ ಅಂದ್ರಿ.
Small party. Small what is it? सारा हरे राम हरे कृष्ण हरे राम ओपन माಡು ಏನದಂತ ಕಷ್ಟಪಟ್ಟು ಬ್ರೇಕ್ ಮಾಡಿದ್ರು ಅದೇನು ಕೈ ಇದು ಔಷಧ ಬಿಡುತ್ತಾ ಇಲ್ಲ ಮಧ್ಯಾಹ್ನ ನಾ ತಂದಿದ್ದೆಲ್ಲ ಹಂಗೆ ಮೊದಲು ಪಚಾಟ್ ಹಿಡಿದು ಸೋಪು ಸ್ವಲ್ಪ ಈಗ ತಿಂದೆ ಓಪನ್ ಮಾಡಿದೆ ಹಿಡ್ಕೊರ ಕೈ ತೊಳ್ಕೊತೀನಿ ಬರ್ತೀನಿ ನಾನು ಥ್ಯಾಂಕ್ ಯು ಸಸ್ಪೆನ್ಸ್ ಸಸ್ಪೆನ್ಸ್ ಸರ್ಪ್ರೈಸ್ ಗಿಫ್ಟ್ ಪರ್ಫ್ಯೂಮ್ ಬರ್ತದೆ ಏ ಕತ್ರಿಲೆ ಕತ್ ಮಾಡೋದು ಇರುವುದಿಲ್ಲ ಅದು ಚಿನ್ನ ನಿಂಗೆ ಸ್ವಲ್ಪ ಪುರ್ಸತ್ ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ಮೊಬೈಲ್ ನನಗೆ ಶೀಲ್ ಓಪನ್ ಇಲ್ಲ ನಿಂಗೆ ಇಲ್ಲ ನಿನ್ ಕೈಲ ಗಿಫ್ಟ್ ಆ ಫೋನ್ ನೋಡಾತೀನಿ ಕಡಿಯ ಓಪನ್ ಐತಲ್ಲ ಆ ಫೋನ್ ಅಡ್ಬಿಟ್ಟು ಹಿಂಗ ಹ್ಯಾಪಿ ನ್ಯೂ ಇಯರ್ ಮಮ್ಮಿ ಓ ಮಮ್ಮಿ ಕಾಪಡ ಮಸ್ತ್ ಐತಿ ಕವರ್ ಐತಿ ನೋಡೋದು Y40 ಆನ್ ಮಾಡು ಆನ್ ಮಾಡು ಆನ್ ಮಾಡು ಏನು ಹಾಕಿಲ್ಲ ಯಾಕಂದ್ರೆ ಈ ತಗೊಂಡಿ ತಗೋತಿದ್ದಿಲ್ಲ ನಾನು ಕಾವು ನಾನು ಕೊಟ್ಟು ಸರ್ಪ್ರೈಸ್ ಕರೆ ಅಂದ್ರೆ ಕರೆನ ಸರ್ಪ್ರೈಸ್ ಇದೆ ಹೊಸ ಫೋನ್ ಕಾವೇರಿ ತಂಗಿ ಕೊಡ್ತಂದ ಹೇಗ ಎದಕ್ಕೆ ಹೇಳ್ತಿ ಅತ್ತಿ ಹೊಸ ಫೋನ್ ನೀನು ನೋಡಕ್ ಹೊಸ ಫೋನು ಇಲ್ಲ ಥ್ಯಾಂಕ್ ಯು ಎಲ್ಲ ಚಾನಲ್ ಸಕ್ಸಸ್ ಆಗಲಿ ಎಲ್ಲ ಒಳ್ಳೇದಾಗಲಿ ಬಂತು ಹೊಸ ಫೋನ್ ವಿಡಿಯೋ ಮಾಡೋದು ನಿಂದ್ರ ಇದು ಏನೋ ಸ್ನೇಹಿತರೆ ನೋಡಿದ್ರಲ್ಲ ಬಿಗ್ ಸರ್ಪ್ರೈಸ್ ಅಂತಲೇ ಹೇಳ್ಬೋದು. ನನ್ನ ಮೊಬೈಲ್ ಭಾಳ ಕೈ ಕೊಡಕತ್ತಿತ್ತು, ಎಲ್ಲರಿಗೂ ಗೊತ್ತನೇ ಐತಿ. ಬಟ್ ನಾ ತೊಗೋಬೇಕಂದ್ರೆ ಅನುಕೂಲ ಆಗಾಕತ್ತಿದ್ದೇನೆ ಎಲ್ಲ. ಕಾವೇರಿ ಮತ್ತು ತಂಗಿ ಸರ್ಪ್ರೈಸ್ ಆಗಿ ನನಗೆ ನ್ಯೂ ಇಯರ್ ಗಿಫ್ಟ್ ಕೊಟ್ಟರು ನೋಡ್ರಿ. ಖುಷಿ ಆಯಿತು. ಥ್ಯಾಂಕ್ ಯು ರೇಣು ಆ್ಯಂಡ್ ಥ್ಯಾಂಕ್ ಯು ಕಾವೇರಿ, ಥ್ಯಾಂಕ್ ಯು ಸೋ ಮಚ್. ಸೊ ಸ್ನೇಹಿತರೆ ನೋಡಿರಿ, ಈ ಥರ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಅಂತೂ ಸಿಂಪಲ್ ಆಯ್ತು, ಬಟ್ ಎಂಡ್ ಅಂತೂ ಸರ್ಪ್ರೈಸ್ ಗಿಫ್ಟಿಂದ ಫುಲ್ ಖುಷಿ ಅದೇ. ಆ ಖುಷಿಗೆ ನನಗೆ ನೋಡ್ತಾ ಇರ್ಬೋದು ಅಳುನ ಬಂದುಬಿಡುತ್ತೆ.
ಥ್ಯಾಂಕ್ ಯು ಸೋ ಮಚ್. ಭಾಳನ ಸ್ಪೆಷಲ್ ಆಗಿತ್ತು ಮತ್ತು ನೀಡಿತ್ತು ಮೊಬೈಲ್. ಥ್ಯಾಂಕ್ ಯು ಸೋ ಮಚ್. ಬಾಯ್, ಗುಡ್ ನೈಟ್, ಹ್ಯಾಪಿ ನ್ಯೂ ಇಯರ್. ಸೂಪರ್, ಥ್ಯಾಂಕ್ ಯು. ಬಾಯ್, ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್ ಫ್ರೆಂಡ್ಸ್. ಅಲ್ಲಿ ಯಾರ್ಯಾರೋ ಸೆಲೆಬ್ರೇಷನ್ ಮಾಡತ್ತಾರ, ಕಾಣಿಸಂಗಿಲ್ಲ. ಗದ್ಲೈತಿ ಇನ್ನ. ನೋಡ್ರಿ, ನನ್ನ ಜೀವನದಾಗ ಸರ್ಪ್ರೈಸ್ ಅಂದರೆ ಇದು. ಯಾರೂ ಕೊಟ್ಟಿದ್ದಿಲ್ಲ ಸರ್ಪ್ರೈಸ್. ಹಿಂಗಂತ ಯಾರೂ ಗಿಫ್ಟು ಕೊಟ್ಟಿದ್ದಿಲ್ಲ ಬಿಡ, ಆದರೆ ಇದಂತೂ ಮೆಮೊರೇಬಲ್ ಮತ್ತು ಮಸ್ತ್ ನೀಡಿತ್ತು ನನಗೆ. ನಿಮಗೂ ಗೊತ್ತನ ಐತಿ, ನೀಡಿತ್ತು ನೋಡ್ರಿ ಗಿಫ್ಟ್. ವಿವೋ V40 ಮೊಬೈಲ್. ಥ್ಯಾಂಕ್ಸ್ ಕಾವೇರಿ, ಹ್ಯಾಪಿ ನ್ಯೂ ಇಯರ್. ಓಕೆ, ಆಲ್ ದ ಬೆಸ್ಟ್. ಆಕಿದು ಫೋನ್ ಬಂದೈತಿ, ಹೊಸದು ಆಕಿದು ತೊಗೊಂಡು ಬಂದಾರ ಇವತ್ತು. ನೋಡ್ರಿ, ನಮ್ದು ತಂದೇವಿ, ಆಂಟಿ ಸರ್ಪ್ರೈಸ್ ಕೊಟ್ಟಿವಿ. ಹೇಳ್ರಿ, ಎರಡು ಇನ್ನೊಮ್ಮೆ ತೋರಿಸ್ತೀನಂತ ನಾಳೆ. ಚಾನಲ್ ಎಲ್ಲರೂ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ರಿ. ಹೊಸ ಫೋನ್ ಬಂದೈತಿ, ಚೆನ್ನಾಗಿ ನ್ಯೂ ಇಯರ್ 25 ಮಸ್ತ್ ಎಂಜಾಯ್ ಇರಲಿ. ಎಲ್ಲರೂ ಸಪೋರ್ಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ರಿ. ಎಲ್ಲ ಸ್ವಲ್ಪ ಚಾನಲ್ ಗ್ರೋತ್ ಆಗಲಿ ಅಂತ ವಿಶ್ ಮಾಡ್ರಿ. ನಾವು ಈಗ ಹೊಸ ಫೋನ್ ಬಂದೈತಿ, ನಾವು ತಪ್ಪದ ವಿಡಿಯೋ ಅಪ್ಲೋಡ್ ಮಾಡೋಕೆ ಟ್ರೈ ಮಾಡ್ತೀವಿ ಡೈಲಿ. ಫೋನಿಂದ ಸಮಸ್ಯೆ ಇತ್ತು, ಈಗೇನು ಮತ್ತು ಫೋನ ಬಂತ ಮಾಡೋಣಂತ ವಿಡಿಯೋ. ನಿಮ್ಮೆಲ್ಲರ ಸಪೋರ್ಟ್ ಹಿಂಗೆ ಇರಲಿ. ಮತ್ತೊಂದು ಸರಿ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್.